ಭಾಗಾಕಾರ. ಇಲ್ಲಿವರೆಗೆ ನಾವ್ ಏನ್ ಮಾಡೀವಿ? ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ. ಈ ಗುಣಾಕಾರ ಸಂಕಲನ ಹೆಂಗ್ ಮಾಡ್ಬೇಕು, ಅದ್ರದ್ದು ನಿಯಮ ಏನು, ಅವತ್ರ ಪದಗಳ ಏನೇನಂತ ಕರಿತೀವಿ, ಆಮೇಲೆ ವ್ಯವಕಲನ, ಆಮೇಲೆ ಗುಣಾಕಾರ. ಈಗ ಗಣಿತದ ಇನ್ನೊಂದು ಮೂಲ ಕ್ರಿಯೆ ಯಾವುದು ಅಂತಂದ್ರೆ ಭಾಗಾಕಾರ. ಇನ್ನೊಂದು ಮೂಲ ಕ್ರಿಯೆ ಯಾವುದು? ಭಾಗಾಕಾರ ಅಂತಂದ್ರ ಭಾಗ ಮಾಡೋದು. ಒಂದ್ ಸಮನಾದ ಭಾಗಗಳು, ಸಮನಾದ ಭಾಗಗಳು ನಾವು ಮಾಡಿದೆವು ಅಂತಂದ್ರೆ ಅದು ಭಾಗಾಕಾರ ಆಗುತ್ತೆ. ಮತ್ತೆ ಹಂಚುವುದು, ಸಮ ಹಂಚೋದು. ಬಂದಿದ ವ್ಯಕ್ತಿಗಳೆಲ್ಲ ಸಮಯ ನಿನಗೆಷ್ಟು ನಿನಗೆಷ್ಟು ನಿನಗೆಷ್ಟು, ಆದ್ರೆ ಸಮಭಾಗ ಮಾಡುವುದು. ಆಮೇಲೆ ಇಲ್ಲಿ ನೋಡಿ ಸಮಭಾಗ ಮಾಡ್ಬೇಕು, ಅದಕ್ಕೆ ಭಾಗಾಕಾರ ಅಂತ ಕೊಂಡಿರ್ತೀವಿ. ಆ ಭಾಗಾಕಾರ ಅಂತ ಹಾಕ್ತೀವಿ. ಸಿಗಾಕೊಂಡ್ರಲ್ಲಿ ಭಾಗಾಕಾರ ಅಂತ ಕರಿತೀವಿ. ಇನ್ನು ಭಾಗಾಕಾರದ ಚಿಹ್ನೆ ಆಕ್ಚುಲಿ ಇದು ಒಂದೇ ಇರತಕ್ಕಂಥ ಭಾಗಾಕಾರ. ಇದು ಚಿಹ್ನೆ ಏನದಂದ್ರೆ ಒಂದು ಅಡ್ಡಗೆರೆ ಇರೋದು ಅಂದ್ರೆ ವ್ಯವಕಲನದ ಚಿಹ್ನೆ ಮ್ಯಾಲ ಇಲ್ಲೊಂಟಿಕ್ಕ ಇಲ್ಲೊಂಟಿಕ್ಕ. ಭಾಗಾಕಾರದ ನಾವ್ ಏನ್ ಮಾಡ್ಕೊಂಡಿದ್ದೀವಿ, ನಮ್ಮ ರೂಢಿಯಲ್ಲಿ ಹಿಂಗರೆ ಮಾಡ್ತೀವಿ, ಇಲ್ಲ ಆದ್ರೆ ಹಿಂಗ ಮಾಡಿ ಹಿಂಗರೆ ಇಡ್ತೀವಿ. ಹೌದಾ? ಇವೆರಡೂ ರೀತಿಯಲ್ಲಿ ನಾವು ಜಾಸ್ತಿ ಬಿಡಿಸ್ತೀವಿ. ಹೌದಾ? ಆಕ್ಚುಲಿ ಈ ತರ ಮಾಡ್ಬೇಕು, ಆದ್ರೆ ನಾವು ಭಾಗದಲ್ಲಿ ಈ ರೀತಿಯಾಗಿನೂ ಮಾಡ್ಕೊಂಡು ನಮ್ ಸರಳೀಕರಣ ಮಾಡ್ಕೊಂಡಿವಿ. ಯಾವ್ದಾರ ಮಾಡ್ಕೋರಿ, ಒಟ್ಟ ಭಾಗ ಮಾಡೋದನ್ನ ಕಲಿಬೇಕು. ಈ ತರನು ಮಾಡ್ಕೋತೀವಿ. ರೈಟಾ? ಇನ್ನ ಭಾಗಾಕಾರದ ಇನ್ನೂ ವಿವರಣೆಯನ್ನ ನೋಡ್ಬೇಕಂದ್ರ ಏನಂತಾರ ಅಂದ್ರ ಕೊಟ್ಟ ವಸ್ತುಗಳನ್ನ ಸಮಭಾಗವಾಗಿ ಮಾಡುವುದೇ ಭಾಗಾಕಾರ. ಭಾಗಾಕಾರ ಅಂದ್ರೆ ಏನು ಅಂತ ಕೇಳ್ತಾರೆ. ಭಾಗಾಕಾರ ಅಂದ್ರೆ ಏನಂದ್ರೆ ಕೊಟ್ಟ ವಸ್ತು ಬೇಕಾದಿರ್ಲಿಕ್ಕೆ ಅದು ಸಮಭಾಗ ಮಾಡೋದು. ಈ ಬರ್ತ್ಡೇ ದಿವಸ ಕೇಕ್ ಕಟ್ ಮಾಡ್ತೀವಿ, ಬರ್ತ್ಡೇ ದಿವಸ ಕೇಕ್ ಕಟ್ ಮಾಡ್ತೀವಿ. ಅಲ್ಲೇ ಒಂದು ಗಾಡಿ ಇಲ್ಲಿ ಅದ ಅವರು ಸಾವಿರ ಬೆಲೆ ಕೊಡಿ. ಕೊಟ್ಟ ವಸ್ತುಗಳನ್ನ ಸಮಭಾಗವಾಗಿ ಮಾಡುವುದೇ ಭಾಗಾಕಾರ. ವಸ್ತುಗಳು ಸಮನಾದ ಹಂಚಿಕೆ ಭಾಗಾಕಾರ. ನೋಡ್ರಿ, ಭಾಗಾಕಾರ ಅಂದ್ರೆ ಏನಂತೀವಿ ಅಂತಂದ್ರೆ ಕೊಟ್ಟ ವಸ್ತುಗಳನ್ನ ಸಮಭಾಗವಾಗಿ ಮಾಡುವುದು ಭಾಗಾಕಾರ, ಮತ್ತೆ ವಸ್ತುಗಳನ್ನ ಸಮನಾದ ಹಂಚಿಕೆ ಭಾಗಾಕಾರ. ಸಮ ಹಂಚಿಕೆ. ಈಗ ಬರ್ತ್ಡೇ ದಿವಸ ಕೇಕ್ ಕಟ್ ಮಾಡ್ತಾರೆ, ಹಿಂಗೆ ಕಟ್ ಮಾಡಿ. ಬಟ್ ಅದನ್ನೇ ನಾವು ಸಮವಾಗಿ ಕಟ್ ಮಾಡಿದ್ರೆ, ಈ ಮನ್ಯಾಗ ಚಕೋಲಿ ಮಾಡ್ತಾರ ಗೊತ್ತೇನು? ಬೇಕಾದ್ರೆ ನಿಮ್ಮ ಮಮ್ಮಿದಾರ ನೋಡ್ರಿ, ಏನೂ ಸ್ಕೇಲ್ ಇಲ್ಲಾರ್ದ ನೀಟಾಗಿ ಬಹಳ ಲೆವೆಲ್ ಕಟ್ ಮಾಡ್ತಾರ. ಚಕ್ಲಿ ಕಟ್ ಮಾಡ್ತಾರ, ಕರ್ದಂಡ್ಗಳು ಕಟ್ ಮಾಡ್ತಾರ. ಎಷ್ಟು ಕರೆಕ್ಟ್ ಆಗಿ ಕಟ್ ಮಾಡ್ತಾರ ಅಂದ್ರೆ ಯಾವುದು ಸ್ಕೇಲ್ ಇಡಲ್ಲ ಅವ್ರು. ಯಾಕಂದ್ರೆ ಪರ್ಫೆಕ್ಟ್ ಅದಾರ. ಏನದಾರ? ಪರ್ಫೆಕ್ಟ್ ಅದಾರ. ನೀವು ಪರ್ಫೆಕ್ಟ್ ಆದ್ರಿ ಅಂದ್ರೆ ಯಾವ್ದು ಇವು ಲೆಕ್ಕಗಳು ಪರ್ಫೆಕ್ಟ್ ಆದ್ರಿ ಅಂದ್ರೆ ಏನೂ ನೋಡ್ಲಾರ್ದೆ ಆರಾಮಾಗಿ ಬಡಿಸ್ಬೋದು. ಅದಕ್ಕಲ್ಲೇ ಟ್ರೈ ಮಾಡಿ. ಟ್ರೈ ಅಂಡ್ ಟ್ರೈ ವಿನ್ ದ ಗೇಮ್. ಟ್ರೈ ಅಂಡ್ ಟ್ರೈ ವಿನ್ ದ ಗೇಮ್. ನಾವು ಎಷ್ಟು ಪ್ರಯತ್ನ ಮಾಡ್ತೀವಿ ಗೇಮ್ ಅನ್ನ, ಆಟವನ್ನ ಗೆದ್ಲಿಕ್ಕೆ ಸಾಧ್ಯ ಅದ. ಪ್ರಯತ್ನ ಮಾಡ್ಲಿಲ್ಲ ಅಂದ್ರ ನೋಡ್ರಿ, ಏನೂ ಬರಲ್ಲ ಅಂತಂದ್ರೆ ಅದ್ ನಾವು ಕಲಿಬೇಕಾಗತ್ತ. ಸ್ಕೂಲ್ ಇರದ ಮೊಬೈಲ್ದಲ್ಲ ಐತಿ. ನೀವು ಮೊಬೈಲ್ದು ನೀವು ಬೇಕಾದಟ್ಟ ಆದ್ರೂ ಸಹಿತ ಮಾನಸಿಕ ಸ್ಟ್ರೆಸ್ ಆಗ್ತದ. ದಯವಿಟ್ಟು ಯಾರು ಮೊಬೈಲ್ ಗೇಮ್ ಅನ್ನ ಜಾಸ್ತಿ ಆಡ್ಬೇಡ್ರಿ. ಯಾಕಂದ್ರೆ ಮೊಬೈಲ್ ಅಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಗಳಿರ್ತಾವ, ಕಿರಣಗಳು. ನೀವು ಎಷ್ಟು ಜಾಸ್ತಿ ಇಷ್ಟು ಸಮೀಪ ಹಿಡಿತೀರ. ಆಡ್ಬೇಕಾದ್ರೆ ಸಮೀಪ ಹಿಡಿತೀರಿ, ಕಣ್ಣು ಮಿಟ್ಕಿಸ್ಕಲ್ಲ. ಯಾಕಂದ್ರೆ ಇದು ಸೆಕೆಂಡ್ 1 ಸೆಕೆಂಡ್ 2 ಸೆಕೆಂಡ್ಗೆ ಕಣ್ಣು ಮಿಟ್ಕಿಸ್ಬೇಕು ಅಂತದ. ಅದು ಯಾಕಂದ್ರೆ ಕಣ್ಣಿಗೆ ತೇವಾಂಶ ಬೇಕು. ಎಷ್ಟು ತೇವಾಂಶ ಇರುತ್ತೋ ಅಷ್ಟು ಚಂದಗೆ ಅದು ಕ್ಲಿಯರ್ ಆಗಿ ಕಾಣುತ್ತೆ. ನೀವು ನೋಡೋದ್ರಿಂದ ಆ ತೇವಾಂಶದ ಮೇಲೆ ಕಿರಣಗಳು ಬಿದ್ದು ತೇವಾಂಶ ಕಡಿಮೆ ಆಗುತ್ತೆ. ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರ, ಜಾಸ್ತಿ ಕಂಪ್ಯೂಟರ್ನ ನೋಡೋರಿಗೆ ಒಂದು ಸಮಸ್ಯೆ ಗೊತ್ತಾ? ಅವರಿಗೆ ಡ್ರೈ ಐ ಅಂತ ಕರೀತಾರೆ. ಏನ್ ಕರೀತಾರೆ? ಡ್ರೈ ಐ. ಅವ್ರಿಗೆ ಕಣ್ಣಾಗ ತೇವಾಂಶನೇ ಇರಲ್ಲ. ತೇವಾಂಶ ಕಣ್ಣಿಗೆ ನೋಡಿ 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 ಏನಾಗತ್ತ, ಹೀಟ್ ಇರ್ತದೆ. ಮೊಬೈಲ್ ನೋಡ್ರಿ, ಹೀಟ್ ಇರ್ತದಲ್ಲ, ಆ ಹೀಟ್ ಕಿರಣಗಳು ಬಿದ್ದು ಈ ಕಣ್ಣಲ್ಲಿ ಇರ್ತಕ್ಕಂಥ ತೇವಾಂಶ ಹೋಗುತ್ತೆ. ನೋಡ್ರಿ, ನಮ್ ಕಣ್ಣಾಗ ಮಿಂಚ್ ಕಾಣಿಸ್ತದ. ಅದು ಯಾರ ಕಣ್ಣು ನೋಡಿದೆ ಅಂದ್ರೆ ಮಿಂಚ್ ಕಾಣಿಸ್ತದ, ಅಂದ್ರೆ ಅಲ್ಲಿ ತೇವಾಂಶ ಇರ್ತದ. ಆ ತೇವಾಂಶ ಜಾಸ್ತಿ ನೋಡೋದ್ರಿಂದ ಡ್ರೈ ಆಗುತ್ತೆ. ಅದ್ರ ಬದಲಾಗಿ ಹೊರಗಡೆ ಆಟ ಆಡ್ರಿ, ಬೇಕಾದಷ್ಟು ಆಡ್ರಿ. ಹಗ್ಗದ ಆಟ ಆಡ್ರಿ, ಆಮೇಲೆ ಕಬಡ್ಡಿ ಆಡ್ರಿ, ಇನ್ನೇನೋ ಒಟ್ಟು ನಿಮ್ಗೆ ಯಾವ್ದು ಅನುಕೂಲ ಆಗ್ತದ. ಈ ಕುಂಟೆಪಲ್ಲಿ ಆಡ್ತಾರ, ಆರಾಮಾಗಿ ಆಡ್ರಿ. ದೈಹಿಕ ಎಕ್ಸರ್ಸೈಸ್ ಅದು. ಕುಂಟೆಪಲ್ಲಿ ಆಡ್ತಾರ ಗೊತ್ತ ನಿಂಗೆ ಆಡೋದು. ಅವೆಲ್ಲ ದೈಹಿಕ ಎಕ್ಸರ್ಸೈಸ್ಗಳು, ಅವೆಲ್ಲ ಆಟದ ರೂಪದಲ್ಲಿ ಎಲ್ಲ ತಂದ. ಸೊ ಯಾವುದು ಬೇಕು ಅದು ಆಟ ಆಡ್ರಿ. ಬಟ್ ಮೊಬೈಲ್ ಅನ್ನ ಕೇವಲ ಎದಕ್ಕೆ ಉಪಯೋಗ ಮಾಡ್ಬೇಕಂದ್ರೆ ಜ್ಞಾನವನ್ನ ಅರ್ಜನೆಗೆ ಯೂಸ್ ಮಾಡ್ಬೇಕು. ಜ್ಞಾನ ತಗೊಳಕ್ ಮಾತ್ರ ಯೂಸ್ ಮಾಡ್ರಿ. ಇನ್ನ ನಿಮ್ ರಿಲೇಟಿವ್ ಕಾಂಟ್ಯಾಕ್ಟ್ ಮಾಡಕ್ ಯೂಸ್ ಮಾಡ್ರಿ. ಹೌದಾ? ಇದು ಬಿಟ್ಟು ನಾನು ಆಟ ಅದ್ರಾಗೆ ಆಡ್ತೀನಿ ಅಂದ್ರೆ ದೊಡ್ಡ ತಪ್ಪು. ಯಾಕೆ ಮೊಬೈಲ್ದಾಗ ಆಟ ಆಡಬಾರ್ದು ಅಂದ್ರೆ ಇವೆಲ್ಲ ರೀಸನ್. ಮೆಂಟಲಿ ಸ್ಟ್ರೆಸ್ ಆಗುತ್ತೆ, ತಲೆ ನೋಸಕ್ ಸ್ಟಾರ್ಟ್ ಮಾಡುತ್ತೆ, ಬಹಳ ಜಾಸ್ತಿ ನೋಡಿದ್ರೆ ತಲೆ ಸುತ್ತ ಬರುತ್ತೆ,
ಹೌದಾ? ಅದಕ್ಕೆ ಮೊಬೈಲ್ ಫೋಬಿಯಾ ಅಂತ ಕರೀತಾರೆ. ಮೊಬೈಲ್ ಫೋಬಿಯಾ ಅನ್ನೋ ಒಂದು ಡಿಸೀಸ್, ಒಂದು ರೋಗ. ಮೊಬೈಲ್ ಇರಲ್ಲ ಬದುಕಲ್ಲ, ಅಷ್ಟು ಮಟ್ಟಿಗೆ ಅಡಿಕ್ಟ್ ಆಗೋದಿಲ್ಲ. ಒಣಗಿ ಆಟ ಆಡ್ರಿ, 1 ಅವರ್ ನೀವು ಆಟ ಆಡೋದ್ರಿಂದ ನಿಮ್ ದೇಹ ಬಹಳಷ್ಟು ಸ್ಟ್ರಾಂಗ್ ಆಗುತ್ತೆ. ಹೌದಾ? ಸಣ್ಣ ಪುಟ್ಟದಾಗ ಕುಡ್ಲಿಕ್ಕೆ ಶುರು ಮಾಡ್ತೀವಿ. ಮೊಬೈಲ್ ಆಡಿದ್ರಿ ಅಂತಂದ್ರೆ ಒಟ್ಟ ಏನು ಮಾಡೋಕ್ಕಾಗಲ್ಲ, ದೈಹಿಕವಾಗಿ ಏನು ಬೆಳವಣಿಗೆ ಆಗಲ್ಲ, ಮಾನಸಿಕವಾಗಿನೂ ತೊಂದರೆ ಆಗಲ್ಲ. ಸೊ ಹಾಗಾಗಿ ಈ ಮೊಬೈಲ್ ಅನ್ನೋದು ಏನದಂದ್ರೆ ನಮ್ಗೆ ಉಪಯೋಗ ಆಗ್ಬೇಕು ಹೊರತು ಮಾರಕ ಆಗ್ಬಾರ್ದು. ರೈಟ್? ಸೊ ಭಾಗಾಕಾರ ನೋಡಿ, ಸಮನಾಗಿ ಹಂಚುವುದು ಅಂತ ಕರೀತಾರೆ. ಏನ್ ಕರೀತಾರೆ? ಸಮನಾಗಿ ಹಂಚುವುದು. ವಸ್ತುಗಳನ್ನ ಸಮನಾಗಿ ಹಂಚಿಕೆ ಮಾಡುವುದೇ ಭಾಗಾಕಾರ. ಭಾಗಾಕಾರ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಕೊಟ್ಟ ವಸ್ತುಗಳನ್ನ ಸಮವಾಗಿ ಮಾಡೋದು ಅಥವಾ ವಸ್ತುಗಳನ್ನ ಸಮನಾದ ಹಂಚಿಕೆಯೇ ಭಾಗಾಕಾರ. ಇನ್ನು ಪುನರಾವರ್ತಿತ ವ್ಯವಕಲನವೇ ಭಾಗಾಕಾರ. ವ್ಯವಕಲನ ಈಗ ಹೇಳ್ತೀನಿ ಒಂದು ಎಕ್ಸಾಂಪಲ್. ವ್ಯವಕಲನ ಅಂದ್ರೆ ಕಳೆಯೋದು. ಪುನರಾವರ್ತಿತ ರಿಪೀಟ್ ಆಗಿ ಕಳೆಯೋದು. ಈಗ ನೋಡ್ರಿ, 40ರಾಗ 10 ಕಳೆದ್ರ 10 ಎಷ್ಟು? 30. 30ರಾಗ 10 ಕಳೆದ್ರ 20ರಾಗ 10 ಕಳೆದ್ರ ನೋಡಿ, ಸಮನಾದ ವ್ಯವಕಲನ ಅಂತ ಕರಿತೀವಿ. ಪುನರಾವರ್ತಿತ, ಮತ್ತೆ ಮತ್ತೆ ಅದೇ ಸಂಖ್ಯೆಯಿಂದ ಕಳೆಯೋದು ಅಂತ. ಮತ್ತೆ ಅದೇ ಸಂಖ್ಯೆಯಿಂದ ಕಳೆಯೋದು ಅಂತ ಕರಿತೀವಿ. ಅದಕ್ಕೆ ಪುನರಾವರ್ತಿತ ವ್ಯವಕಲನ ಅಂತ ಕರಿತೀವಿ. ಭಾಗಾಕಾರ ಅಂತಂದ್ರೆ ಕೇವಲ ಭಾಗಾಕಾರ ಮಾಡುವುದು ಅಷ್ಟೇ ಅಲ್ಲ, ಇದೇ ಚಿಹ್ನೆ ಅಂತಲ್ಲ, ಮೈನಸ್ ಕಳೆಯ ಚಿಹ್ನೆಯಿಂದನೂ ಭಾಗಾಕಾರ ಮಾಡಬಹುದು. ಆದರೆ ಸಮ ಸಂಖ್ಯೆಯಿಂದ ಕಲಿತಾ ಹೋಗ್ಬೇಕು. 40ರಾಗ 10 ಕಳೆದಿದ್ದೀವಿ, 30ರಾಗ 10 ಕಳೆದಿದ್ದೀವಿ, 20ರಾಗ 10 ಸಮನಾದ ಅಂದ್ರೆ ಪುನರಾವರ್ತಿತ ವ್ಯವಕಲನವು ಸಹಿತ ಏನಾಗತ್ತ? ಭಾಗಾಕಾರ ಆಗ್ತದೆ. ಏನ್ರಿ ಸರ ಕೇವಲ ಸಮಭಾಗಗಳಾಗಿ ಮಾಡಿದ್ರೆ ಭಾಗಾಕಾರ ಅಂದ್ರಿ, ಮತ್ತೆ ಕಳೆ ಸಮ 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 ಹೌದಲ್ಲ? ಸಮಾಗಿ ಕಳೆದಿದ್ದೀವಲ್ಲ, ಅದಕ್ಕೆ ಸಮವಾಗಿ ಪುನರಾವರ್ತಿತ ವ್ಯವಕಲನ, ಅದಕ್ಕೂ ಭಾಗಾಕಾರ ಅಂತ ಕರಿತೀವಿ. ವಸ್ತುಗಳನ್ನ ಸಮನಾಗಿ ಹಂಚಿಕೆ ಮಾಡೋದು, ಅದಕ್ಕೂ ಭಾಗಾಕಾರ ಕರಿತೀವಿ. ಪಟ್ಟ ವಸ್ತುಗಳನ್ನು ಸಮಭಾಗಗಳಾಗಿ ಮಾಡುವುದೇ ಭಾಗಾಕಾರ ಅಂತ ಕರಿತೀವಿ. ಅಂದ್ರೆ ಭಾಗಾಕಾರ ಮಾಡೋದು, ಹಂಚೋದು, ಭಾಗ ಮಾಡೋದು ಅಥವಾ ಸಮಾನವಾಗಿ ಕಳೆಯುವುದು, ಪುನರಾವರ್ತಿತ ಕಳೆಯುವುದು. ಇನ್ ಬರೀ ಭಾಗಾಕಾರದ ಶಬ್ದಗಳಿಗೆ ಯಾವ್ಯಾವ ಶಬ್ದಗಳನ್ನ ಬಳಸ್ತೀವಿ? ಅಲ್ಲಿ 4 ಶಬ್ದಗಳನ್ನ ಬಳಸ್ತೀವಿ. ಎಷ್ಟು ಬಳಸ್ತೀವಿ? 4 ಶಬ್ದ. ಒಂದು ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ ಅಂತ ಕರಿತೀವಿ. ಇನ್ನೊಂದು ಏನದಂದ್ರ ಶೇಷ ಅಂತ ಕರಿತೀವಿ. ಏನ್ ಕರಿತೀವಿ? ಶೇಷ ಅಂತ ಕರಿತೀವಿ. ಶೇಷ ಎಲ್ಲದ? ಇಲ್ಲಿನ. ಸೊ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ವಿ. ಇನ್ನ ಭಾಜ್ಯ ಅಂದ್ರೇನು ನೆನ್ಪಿಡ್ರಿ. ಸರಿ, ಇವೆಲ್ಲ ನಾವು ಬರ್ತದ್ರಿ. ಯಾಕೆ ಅಂತಂದ್ರೆ ನಮಗೆ ಶಬ್ದಗಳನ್ನ ಗೊತ್ತಾಗಬೇಕಿದೆ. ಏನಾಗ್ಯದ? ಶಬ್ದಗಳಿಗೆ ಏನ್ ಅಂತಾರ ಅಂತ ಗೊತ್ತಾಗ್ಯದ. ಯಾಕಂದ್ರೆ ಪ್ರಶ್ನೆ ಹೆಂಗ್ ಕೇಳ್ತಾನ, ಇವ್ 2 ಅಂಕಿ ಕೊಡ್ತಾನ, ಇವು 3ರಲ್ಲಿ ಭಾಜ್ಯ ಯಾವುದು ಅಂತ ಕೇಳ್ತಾನ. ಭಾಜ್ಯ ಯಾವುದು ಅಂದ್ರೆ ಯಾವುದು ನೋಡ್ರಿ, ಭಾಜ್ಯ ಯಾವುದು ಅಂದ್ರೆ ಯಾವುದು ಭಾಗಿಸಿಕೊಳ್ಳುವ ಸಂಖ್ಯೆ ಇದೆಯೋ ಅಥವಾ ಎಷ್ಟು ವಸ್ತುಗಳನ್ನ ಗುಂಪುಗಳಾಗಿ ಮಾಡಲು ದೊಡ್ಡ ಸಂಖ್ಯೆ ಇದೆಯೋ ಅದಕ್ಕ ಏನಂತ ಕರಿತೀವಿ? ಭಾಜ್ಯ. ಈಗ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್, ಇದು ಒಂದು ಚೌಕ, ಹೌದಾ? ಈ ಚೌಕ ಭಾಜ್ಯ. ಚೌಕ ಭಾಜ್ಯ. ಇದ್ರಾಗ ನಾವೇನ್ ಮಾಡ್ತೀವಿ? ಕಟ್ ಮಾಡ್ತೀವಿ, ಸಮಭಾಗಗಳಾಗಿ ಕಟ್ ಮಾಡ್ತೀವಿ. ಈಗೇನ್ ಕಟ್ ಮಾಡ್ತೀವಲ್ಲ ಅದು ಭಾಜಕ. ಪೂರ್ಣವಾಗಿರ್ತಕ್ಕಂಥ ಸಂಖ್ಯೆ 10, 10ಕ್ಕೆ ನಾವು ಭಾಗ ಹೊಡಿತೀವಲ್ಲ ಅದು ಭಾಜಕ. ಇವೆಲ್ಲಾ ಹೊಡಿಲಿಕ್ಕ ಎಷ್ಟು ಭಾಗಗಳಾಗಿ ಉಳಿತಾವ ನೋಡು. ಎಷ್ಟು ಭಾಗಗಳಾಗಿ ಹೊಡಿಬಹುದು? 1 ಭಾಗ, 2 ಭಾಗ, 3 ಭಾಗ, ಇದೊಂದು 4 ಭಾಗ. ಇದಕ್ಕೆ 4. 40ರಾಗ 10ಗಳು ಎಷ್ಟು ಭಾಗ ಮಾಡಬಹುದ್ರಿ? 4. 40ರಾಗ 10ಗಳು ಎಷ್ಟು ಭಾಗ ಮಾಡಬಹುದು? 4 ಭಾಗ ಮಾಡಬಹುದು. ಅದೇ ಭಾಗಲಬ್ಧ. 4 ಅನ್ನೋದೇನಿದೆಯಲ್ಲ ಭಾಗಲಬ್ಧ. ಈ ಚೌಕದಾಗ ಎಷ್ಟು ಭಾಗ ಆಗ್ಯಾವ? ಎಷ್ಟು ಆಗ್ಯಾವ? 3 ಭಾಗ. ಆ 3 ಅನ್ನೋದೇನದ? ಭಾಗಲಬ್ಧ. 3 ಅನ್ನೋದೇನದ? ಭಾಗಲಬ್ಧ. 3 ಅನ್ನೋದೇನದ? ಅಂದ್ರೆ ಇಲ್ಲಿ 4 ಶಬ್ದಗಳನ್ನ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಒಂದು ಭಾಜಕ, ಭಾಜ್ಯ, ಭಾಗಲಬ್ಧ ಮತ್ತು ಶೇಷ. ಈಗ ನಾವು ಮಾಡತಕ್ಕಂಥ ಭಾಗಾಕಾರ ಇದು ಎಕ್ಸಾಮ್ ಅಲ್ಲಿ ಕೊಡ್ಬೋದು ಅಥವಾ ಎಕ್ಸಾಮ್ ಅಲ್ಲಿ ಕಾಮನ್ ಆಗಿ ಹಿಂಗೆ ಕೊಡ್ತಾರ. ಬಟ್ ನಾವು ಮಾಡೋದು ಈ ರೀತಿ.
ಹೌದಾ? ಈ ರೀತಿ ಕೊಟ್ಟಾಗ ಫಸ್ಟಿಗೆ ಏನ್ ಬರ್ತದ ಅಂದ್ರೆ ಭಾಜ್ಯ. ಈ ರೀತಿ ಕೊಟ್ಟಾಗ ಫಸ್ಟಿಗೆ ಭಾಜ್ಯ ಬರ್ತದ, ಆಮೇಲೆ ಭಾಜಕ, ಆಮೇಲೆ ಏನಾರು ಉಳಿತು ಅಂದ್ರೆ ಆ ಕಡೆ ಶೇಷ ಅಂತ ಬರುತ್ತೆ. ಈಗ ನಾವು ಈ ರೀತಿ ಲೆಕ್ಕ ಮಾಡ್ತೀವಿ, ಹೌದೇನಿಲ್ಲ? ಕಂಟಿನ್ಯೂ ಇದೇ ರೀತಿ ಲೆಕ್ಕ ಮಾಡ್ತೀವಿ, ಹೆಂಗಾರೆ ಕೊಡ್ಲೆಕ್ಕ ಅವ್ರು. ಸೊ ಇಲ್ಲಿ ಭಾಜ್ಯ ಅನ್ನೋದು ಈ ಬ್ರೊಕೆಟ್ ನ ಮಧ್ಯದಲ್ಲಿ ಇಡ್ಬೇಕು. ಅಂದ್ರೆ ಉಲ್ಟಾ ಬ್ರೊಕೆಟ್ ಮಾಡ್ಕೊಂಡಿದೀವಿ, ಈ ತರ ಬ್ರೊಕೆಟ್ ಉಲ್ಟಾ ಮಾಡ್ಕೊಂಡಿದೀವಿ ನಮ್ಗ ಅನುಕೂಲ ಸಲುವಾಗಿ. ಸೊ ಇದು ಇಲ್ಲಿ ಎರಡನ್ನ ಭಾಜಕ ಅದ. ಭಾಜಕ ಅಂದ್ರೆ ಒಡೆಯುವುದು ಅದು ಈ ಕಡೆ ಅದಕ್ಕೆ ಭಾಜಕ ಅಂತ ಹೇಳಿ. ಇನ್ನು ಈ ಎರಡು ಮಧ್ಯೆ ಇರ್ತಕ್ಕಂಥದ್ದು ಭಾಜ್ಯ, ಭಾಗಿಸಿಕೊಳ್ಳುವುದು. ಏನ್ ಕೊಳ್ಳೋದು? ಭಾಗಿಸಿಕೊಳ್ಳುವುದು, ಅದು ಭಾಜ್ಯ. ಇನ್ನ 10 5 ಇನ್ನು ಗುಣಾಕಾರದ ರೂಪನೇ ಇದೆ, ನೆನ್ಪಿಡ್ರಿ. ಗುಣಾಕಾರದ ರೂಪ 2 ಮಧ್ಯಾಗ 10 ಬರುತ್ತಕ ಓದ್ಬೇಕು. ನಾವ್ ಹೆಂಗ್ ಹೇಳ್ತೀವಿ? 2 ಮಧ್ಯಾಗ 10, 2 ಸೊ ಈ ಮಧ್ಯಾಗ ಇದು ಬರಬೇಕು, ಈ ಮಧ್ಯಾಗ ಇದು ಬರಬೇಕು ಅಂತ ನಿಯಮ ಏನಿಲ್ಲ. ಬರ್ಲಿಲ್ಲ ಅಂದ್ರ ಅದರ ಸಮೀಪ ಯಾವ್ದಾಗತ್ತ, ಅದನ್ನ ತಗೋಬಹುದು. ಆದ್ರೆ 10 ಬರ್ತದೆ 2 ಮಗ್ಯಾಗ. ಸೊ ಬರೋದ್ರಿಂದ 2 5 ನೋಡ್ರಿ. ಬಹಳ ಜನಕ್ಕೆ ಭಾಗಾಕಾರ ಕಷ್ಟ ಯಾಕೆ ಆಗ್ತದ ಅಂತಂದ್ರೆ ಗುಣಾಕಾರ ಮಿಕ್ಸ್ ಇದೆ. ಯಾರಿಗೆ ಮಗ್ಗಿ ಬರ್ತಾವೋ ಅದು ಸರಳ ಆಗ್ತದೆ, ಮಗ್ಗಿ ಬರಲ್ಲ ಅಂದವ್ರಿಗೆ ತುಂಬಾ ಕಷ್ಟ. ಅದಕ್ಕೆ ಹೇಳೋದು, ಪ್ರತಿದಿನ 1 ಸಲಾರಿ ನೀವು 2 ರಿಂದ 30 ತನಕ ಓದ್ಬೇಕು. ಕರಣಿ ಮುಂದೆ ನಿಂತೋದ್ರಿ, ಮನೆ ಮಲ್ಕೊಳ್ಳೋ ಮುಂದೆ ನಿಂತೋದ್ರಿ, ಒಟ್ಟು ರಿಪೀಟೆಡ್ ಡೈಲಿ ಹೆಂಗ್ 3 ಹೊತ್ತು ಉಣ್ತಿರೋ ಬೇಕಾದ್ರೆ 3 ಹೊತ್ತು ನೀವು 30 ತನಕ ಮಗ್ಗಿ ಓದಿದ್ರು ಪ್ರಾಬ್ಲಮ್ ಇಲ್ಲ. ಸರ್ ನನ್ಗೆ ಬರ್ತವ್ರಿ 30 ತನಕ, ನನ್ಗೆ 20 ತನಕ ಬರ್ತವ್ರಿ, ನೀವು ಸುಮ್ ಕೂತ್ರಿ ಅಂತಂದ್ರೆ ಆದ್ರೆ ಕಷ್ಟ ಆಗತ್ತ ಲೆಕ್ಕ ಮಾಡ್ಬೇಕಾದ್ರೆ, ಸ್ಪೀಡ್ ಆಗಂಗಿಲ್ಲ. ಮತ್ತೆ ಆ ಕಡೆ ಒಂದ್ ಕಡೆ ಲೆಕ್ಕ ಮಾಡಿ ನೋಡ್ಬೇಕು, ಇವೆಲ್ಲ ಬರ್ತವೆ. ಡೈಲಿ ಏನ್ ಬಿಡ್ತಿರೋ ಉಣಾದ್ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಮಗ್ಗಿ ಓದೋ ಮಾತ್ರ ಒಟ್ಟ ಬಿಡ್ಬಾರ್ದು. ಸರ್ ಬಂದ್ರು ಓದ್ಬೇಕ್ರಿ? ಎಸ್, ಬಂದ್ರು ಓದ್ರಿ. ಯಾಕೆ ಓದ್ಬೇಕು ಅಂದ್ರೆ ಸಡನ್ ಆಗಿ ಯಾರಾದ್ರೂ 26 9 ಎಷ್ಟು ಕೇಳಿದ್ರು ಅಂದ್ರೆ ಹೇಳ್ಕೊಡಿ. ನಾವ್ ಏನ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ನಿಮ್ಮ ಬ್ರೇನ್ ಮೆಕ್ಯಾನಿಕಲ್ ಆಗಿರುತ್ತೆ. ಬಟನ್ ಹತ್ರ ಚಾಲೋ ರಾಂಗ್ ಇಲ್ಲ, ಬಟನ್ ಹತ್ರ ಸಡನ್ ಆಗಿ ಜಂಪ್ ಆಗ್ಬೇಕು. ಅಲ್ಲಿಗೆ ಎಷ್ಟು ಜಂಪ್ ಆಗ್ತೀವಿ, ಹೆಂಗ್ ಡೈರೆಕ್ಟ್ ನೋಡ್ರಿ. ನೀವು ಮೊಬೈಲ್ದಾಗ ಏನ್ ಬೇಕಾದ್ ನೋಡ್ರಿ ಬರ್ತದ. ಏನ ನನ್ಗೆ ಅಡಿಗೆ ಮಾಡೋದು ಹೆಂಗ ಆಗ್ತಿದ್ರೆ ಬಂದ್ಬಿಡ್ತದ, ಅಂದ್ರೆ ಜಂಪ್ ಆಗ್ಬಿಡ್ತದ. ಹಂಗ ನಿಮ್ ಬ್ರೇನ್ ಕಂಪ್ಯೂಟರ್ಗಿಂತ ಸ್ಪೀಡ್ ಅದ. ಆ ಸ್ಪೀಡ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದಕ್ಕೆ ನಾವು ಕೆಲಸ ಕೊಡ್ಬೇಕು. ಬಹಳ ಜನ ತಲೆ ಕೆಲಸ ಕೊಡಂಗಿಲ್ಲ, ಕೈ ಕಾಲಿ ಕೆಲಸ ಕೊಡ್ತಾರೆ. ತಲೆ ಕೆಲಸ ಕೊಡ್ರಿ, ಬಹಳ ಕೆಲಸ ಮಾಡತ್ತದ, ಸಿಕ್ಕಾಪಟ್ಟೆ ಕೆಲಸ. ಯಾರು ತಲೆ ಕೆಲಸ ಕೊಡಲ್ಲ. ಸ್ಮಾರ್ಟ್ ವರ್ಕ್ ಅಂತ ಕರೀತಾರೆ. ಏನ್ ಕರೀತಾರೆ? ಶಾರ್ಟ್ ಆಗಿ ಸ್ಮಾರ್ಟ್ ಆಗಿ. ನಾವು ಓದೋದೇ ಕಡಿಮೆ ಮಾಡಿದೀವಿ, ಓದ್ಬೇಕು. ಆಮೇಲೆ ಇನ್ನೊಂದು, ನೀವು ಬರೀತಿರ್ತಿರಲ್ಲ, ಓದ್ಕೋತ ಬರೀರಿ. ಫಸ್ಟ್ ನೋಡಿ ಸರ್, ಓದ್ ಬರಿಬೇಕಂದ್ರ ಓದ್ಕೋತ ಬರೀಬೇಕು, ಹೌದಾ? ರೈಟ್. ಈಗ ನೋಡ್ರಿ, ಭಾಜಕ ಭಾಜ್ಯ ಭಾಗಲಬ್ಧ. ಈಗ ನೀವು ಎರಡೂ ಮಾಡಿದ ಬಳಕ ಇಲ್ಲಿ ನೋಡ್ರಿ ಗುಣಾಕಾರದ ಕಳ್ಯಾದ ನೋಡ್ರಿ. 3 ಕಾರ್ಯಗಳನ್ನು ಮಾಡ್ತೀವಿ ಭಾಗಾಕಾರದ. ಒಂದು ಭಾಗಾಕಾರನು ಮಾಡ್ತೀವಿ, ಗುಣಾಕಾರನು ಮಾಡ್ತೀವಿ, ಕಳ್ಯಾದನು ಮಾಡ್ತೀವಿ. ಸೊ ನೋಡಿ, 2 5 10 10ದಾಗ ಕಳಿತೀವಿ. ಅದಕ್ಕೆ ಭಾಗಾಕಾರ ನಮ್ ಕೆಲವೊಂದು ಟೈಮ್ ಟಫ್. 0ದಾಗ 0 ಕಳರಿ, 1ದಾಗ 1 ಕಳರಿ. ಎಷ್ಟು ಉಳಿತು? ಶೇಷ 0. ಯಾವುದು ತಾಳೆ ನೋಡೋ ಅವಶ್ಯಕತೆ ಇಲ್ಲ. ತಾಳೆ ನೋಡ್ಬೋದು ಯಾವಾಗ ಅಂತಂದ್ರೆ ಅದಕ್ಕೆ ಗುಣಾಕಾರ ಮಾಡ್ಕೊರಿ. 2 × 5 ಯು ಕ್ಯಾನ್ ಡೂ ಇಟ್, ಮಾಡ್ಬೋದು. ಇದಕ್ಕ ಗುಣಾಕಾರ ಮಾಡಿದ್ರೆ ಭಾಜ್ಯ ಬರುತ್ತೆ ನೋಡ್ರಿ. ಭಾಜಕ ಮತ್ತು ಭಾಗಲಬ್ಧಕ್ಕ ಗುಣಾಕಾರ ನಾವು ಮಾಡಿದಿವಿ ಅಂತಂದ್ರೆ ಯಾವ್ದು ಬರ್ತದ? ಭಾಜ್ಯ ಬರ್ತದೆ. 5 ಏನದ? ಭಾಗಲಬ್ಧ. 5 ಏನದಲ್ಲಿ? 2 ಏನದ? ಭಾಜಕ. 2 5 2 ಅಥವಾ 2 5 10 ಏನ್ ಭಾಜ್ಯ ಬತ್ತು. ಅರ್ಥ ಆಯ್ತಾ? ಇನ್ ನೋಡ್ರಿ, ಭಾಜ್ಯ ಅಂದರೆ ಭಾಗಿಸಿಕೊಳ್ಳುವ ಸಂಖ್ಯೆ ಅಥವಾ ಎಷ್ಟು ವಸ್ತುಗಳ ಗುಂಪಿದೆ ಅನ್ನೋದನ್ನ ಮಾಡುತ್ತೆ. ಭಾಜಕ ಅಂದ್ರೆ ಭಾಗಿಸುವ ಸಂಖ್ಯೆ ಅಥವಾ ಭಾಗಗಳ ಸಂಖ್ಯೆ, ಎಷ್ಟು ಭಾಗಗಳ. ಆಮೇಲೆ ಭಾಗಲಬ್ಧ ಅಂದ್ರೆ ಭಾಗಿಸಿ ಬಂದ ಉತ್ತರ. ಇದು ಭಾಗಿಸಿ ಬಂದ ಉತ್ತರನೇ ಇಷ್ಟು, ಅಥವಾ ಪ್ರತಿ ಸಮ ಸಂಖ್ಯೆಗಳು ಎಷ್ಟು. ನಾಳೆ ಡಿವೈಡ್ ಮಾಡಿದ ಒಂದು ಚೌಕಾಕಾರವನ್ನ
1 2 ಅಂದ್ರೆ 1 2 3 ಸಮಭಾಗ ಆಗಿ 3 ಅದಾವ. ಸಮಭಾಗಗಳು ಎಷ್ಟದಾವ? 3 ಅನ್ನೋದನ್ನ ನಾವು ನೋಡ್ತೀವಿ. ಇನ್ನ ಶೇಷ ಅಂದ್ರೆ ಭಾಗಿಸಿದ ನಂತರ ಉಳಿಕೆ ಅಥವಾ ಭಾಗವಾಗಿ ಹಂಚಿಕೆಯಾಗದ ಭಾಗವಾಗದೆ ಉಳಿಯುವ ಸಂಖ್ಯೆ. ನೋಡಿ, ಭಾಗಾಕಾರ ಸಮವಾಗಿ ಹಂಚಿದ್ರು ಸ್ವಲ್ಪ ಉಳಿದಿರ್ತದೆ, ಈಕ್ವಲ್ ಹಂಚಿರ್ತೀವಿ, ಇನ್ನೊಂದು ತುಸು ಉಳಿತು ಅಂತಂದ್ರೆ ಅದಕ್ಕೆ ಶೇಷ ಅಂತ ಕರಿತೀವಿ. ಉಳಿಲಿಲ್ಲ ಅಂದ್ರೂ ಬಿ ಅದಕ್ಕೆ ಶೇಷ ಅಂತ ಕರಿತೀವಿ. ಉಳಿಲಿಲ್ಲ ಅಂದ್ರ 0, ಅದು ಶೇಷ. ಏನಾದ್ರೂ ಉಳಿದಿತ್ತು ಅಂದ್ರೆ ಅದು 1 ಇರ್ಬೋದು, ಯಾವ ಸಂಖ್ಯೆನೂ ಇರ್ಬೋದು, ಹೌದಾ? ಬಟ್ ಆ ಸಂಖ್ಯೆಯಿಂದ ಅಂದ್ರೆ ಭಾಜಕದಿಂದ ಒಟ್ಟ ಭಾಗಿಸಲು ಸಾಧ್ಯ ಇಲ್ಲದ ಅಂಕಿಗಳನ್ನ ಶೇಷ ಅಂತ ಕರಿತೀವಿ. ಭಾಜಕದಿಂದ ಅಂದ್ರೆ ಈ ಸಂಖ್ಯೆಯಿಂದ ಈ 2ರಿಂದ ಹೊಡಿಲಿಕ್ಕ ಭಾಗ ಹೋಲಾರ ಸಂಖ್ಯೆ ಯಾವುದು? 1. 2ರಿಂದ ಭಾಗ ಹೊಡ್ಲಿಕ್ಕೆ ಬರ್ತದೇನು? ಇಲ್ಲ. ಅಂದ್ರೆ ಭಾಜಕಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅಂತಂದ್ರೆ ಅದು ಶೇಷವಾಗಿ ಉಳಿತದೆ. ಈಗ ಸಪೋಸ್ ಏನದ ತಿಳ್ಕೊಡ್ರಿ, 8 ಭಾಗಲೇ 65 ಅಂತ ತಿಳ್ಕೊಡ್ರಿ. ಎಷ್ಟರಲ್ಲಿ ಹೋಗ್ತದೆ ಇದು? 8ರ ಮಧ್ಯೆ 65 ಅದೇನು? ಇಲ್ಲ. 8ರ ವರ್ಗ ಎಷ್ಟದ? 8ರ ವರ್ಗ 8 64. ಇದು ಭಾಜಕ, ಭಾಜ್ಯ, ಭಾಗಲಬ್ಧ. ಈಗ 5ರದ 4 ಕಳೆದ್ರ 6ದ 6 ಕಳೆದ್ರ ಓಕೆ. ಈಗ 8ರಿಂದ 1ಕ್ಕೆ ಭಾಗ ಹೊಲಕ್ ಸಾಧ್ಯವೇನು? ಅಂದ್ರೆ ಈ ಭಾಜಕಕ್ಕಿಂತ ಇಲ್ಲಿ ಕಡಿಮೆ ಉಳಿತು ಅಂತಂದ್ರೆ ಅದೇ ಶೇಷ ಅಂತ. ಭಾಜಕಕ್ಕಿಂತ ಇದು ಕಡಿಮೆ ಇರಬೇಕು. ಸರಿ, ಇಲ್ಲಿ 10 ಇತ್ತು ಅಂದ್ರ ಹೋಗ್ತದೆ, ಇನ್ನ ಇಲ್ಲಿ ಭಾಗ ಇನ್ನ 8, ಇನ್ನೂ 1 ಭಾಗ ಅದ. ಸೊ ಅದಕ್ಕ ಯಾವಾಗನು ಶೇಷ ಭಾಜಕಕ್ಕಿಂತ ಕಡಿಮೆ ಇರುತ್ತದೆ. ನೆನ್ಪಿಡ್ರಿ, ಪ್ರಶ್ನೆ ಕೇಳ್ತಾರ. ಏನ್ ಕೇಳ್ತಾರ ಅಂತಂದ್ರೆ, ಶೇಷವು ಭಾಜಕಕ್ಕಿಂತ ಕಡಿಮೆ ಇರುತ್ತದೆಯೋ ಹೆಚ್ಚು ಇರುತ್ತದೆಯೋ? ಕಡಿಮೆ. ಏನಿರ್ತದ? ಕಡಿಮೆ ಇರುತ್ತದೆ. ಅದಕ್ಕೆ ಯಾಕಂದ್ರೆ ಭಾಗ ಹೊಡ್ಲಿಕ್ಕೆ ಬರಲ್ಲ. ಅದಕ್ಕ ಭಾಗ ಹೊಡ್ಲಿಕ್ಕೆ ಬರ್ಲಾರ ಬಟ್ಟೆಗೆ ಅದಕ್ಕೆ ಶೇಷ ಹೊಡೆದಿರ್ತೀವಿ. ರೈಟ್? ಹೆಚ್ಚಿರ್ತಂದ್ರೆ ಭಾಗ ಹೊಡಿಬಹುದು ಆರಾಮಾಗಿ ನಾವು. ರೈಟ್. ಇನ್ನ ಶೇಷ ಗೊತ್ತಾಯ್ತಾ? ಇನ್ನ ಭಾಗಾಕಾರದ ಕೆಲವು ನಿಯಮಗಳದಾವ. ಏನದಾವ? ಭಾಗಾಕಾರದ ಕೆಲವು ನಿಯಮಗಳದಾವ. ಏನು ಆಲ್ರೆಡಿ ನಾವು ವ್ಯವಕಲನದ ನಿಯಮಗಳು ನೋಡಿದೀವಿ, ಸಂಕಲನದ ನಿಯಮಗಳು ನೋಡಿದೀವಿ, ಗುಣಾಕಾರದ ನಿಯಮಗಳನ್ನ ನೋಡಿದೀವಿ, ಹೌದಾ? ಈಗ ಭಾಗಾಕಾರದಲ್ಲಿ ಯಾವುದೇ ಸಂಖ್ಯೆಯನ್ನ 1ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಆ ಸಂಖ್ಯೆಯೇ ಆಗಿರುತ್ತದೆ. ಬೇಕಾದ ಆ ಸಂಖ್ಯೆಯನ್ನ 1ರಿಂದ ಭಾಗಿಸ್ರಿ. 1ರಿಂದ 4ಕ್ಕೆ ಭಾಗಿಸಿದ್ರ 4 ಸಿಗ್ತದ. 1 4ಲೇ 4, 1 8ಲೇ 8, 1 14ಲೇ 14. ನೋಡ್ರಿ, ಇದು ಭಾಜ್ಯ, ಭಾಜಕ, ಭಾಗಲಬ್ಧ ಈ ತರ ಕೊಡ್ತಾರೆ ನಿಮ್ಗೆ. ಈ ತರ ಕೊಟ್ಟ ಇದ್ರಾಗ ಭಾಜಕ, ಭಾಜ್ಯ, ಭಾಗಲಬ್ಧ ಯಾವ್ದು ಕೇಳಿದ್ರೆ ಮೊದಲನೇದು ಯಾವಾಗಲೂ ಭಾಜ್ಯ ಇರುತ್ತದೆ. ಇರುತ್ತದೆ. ಆಮೇಲೆ ಬಂತ ಭಾಜಕ, ನೆಕ್ಸ್ಟ್ ಉಳಿದು ಶೇಷ. ಇಲ್ಲಿ ನಾವ್ ಏನ್ ಮಾಡ್ತೀವಿ? ಇದು ನಡವರ್ಕ್ ಇರೋದು ಭಾಜ್ಯ, ಇಲ್ಲಿ ಇರೋದು ಭಾಜಕ, ಇದು ಭಾಗಲಬ್ಧ. ಇಲ್ಲಿ ಬರ್ದೀವಿ ನೋಡವ ಎಲ್ಲ ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ. ಇನ್ನ ಯಾವ್ದು ಸಂಖ್ಯೆಯನ್ನ 1ರಿಂದ ಭಾಗಿಸಿದ್ರ ಅದೇ ಸಂಖ್ಯೆ ಬರ್ತದೆ. ಯಾವುದೇ ಸಂಖ್ಯೆಯಿಂದ 1ರಿಂದ ಭಾಗಿಸಿದ್ರ ಅದೇ ಸಂಖ್ಯೆ. ಇನ್ನ ನೆನ್ಪಿಡ್ರಿ, ಯಾವುದೇ ಸಂಖ್ಯೆಯನ್ನ 1ರಿಂದ ಗುಣಾಕಾರ ಮಾಡಿದ್ರ ಅದೇ ಸಂಖ್ಯೆ. ಯಾವುದೇ ಸಂಖ್ಯೆಯನ್ನ 1ರಿಂದ ಗುಣಿಸಿದ್ರು ಅದೇ ಸಂಖ್ಯೆ ಬರ್ತದೆ. ಯಾವುದೇ ಸಂಖ್ಯೆ 1ರಿಂದ ಗುಣಿಸಿದ್ರೆ 1 ಹೆಚ್ಚಾಗ್ತದ. ಯಾವುದೇ ಸಂಖ್ಯೆಯನ್ನ 1ರಿಂದ ಕಳೆದ್ರೆ 1 ಕಮ್ಮಿ ಆಗ್ತದ. ಆದ್ರೆ ಯಾವುದೇ ಸಂಖ್ಯೆಯಿಂದ 0ದಿಂದ ಗುಣಿಸಿದ್ರೆ 0 ಬರ್ತದ. ಆಮೇಲೆ ಇನ್ನೊಂದು ಸರ್, ಹಾಗಾದ್ರೆ 0ದಿಂದ ಗುಣಿಸಿದ್ರ 0 ಬರ್ತದ ಅಂತ ಹೇಳಿ ಸರ್. ಅದೇ ರೀತಿ 0ದಿಂದ ಭಾಗಿಸಿದ್ರೆ ಏನ್ ಬರ್ತದ್ರಿ ಅಂದ್ರೆ ಎರರ್ ಬರ್ತದ, ತಪ್ಪು. ಏನ್ ಬರ್ತದ? ಯಾವುದೇ ಸಂಖ್ಯೆಯನ್ನ 0ದಿಂದ ಭಾಗಿಸಕ್ಕೆ ಬರಂಗಿಲ್ಲ. ಯಾವುದೇ ಸಂಖ್ಯೆಯನ್ನ 0ದಿಂದ ಭಾಗಿಸಕ್ಕೆ ಬರಂಗಿಲ್ಲ. ನೆನ್ಪಿಡ್ರಿ, 0ದಿಂದ ಗುಣಿಸಿದ್ರ 0 ಬರ್ತದ. ಯಾವುದೇ 0ದಿಂದ ಭಾಗಿಸಕ್ಕೆ ಬರಂಗಿಲ್ಲ, ತಪ್ಪಾಗತ್ತ. 1ರಿಂದ ಗುಣಿಸಿದ್ರ ಅದೇ ಸಂಖ್ಯೆ ಬರ್ತದ. 1ರಿಂದ ಭಾಗಿಸಿದ್ರು ಅದೇ ಸಂಖ್ಯೆ ಬರ್ತದ.
ಇವು ಕೆಲವು ನಿಯಮಗಳದಾವ, ನೆನಪಿಡ್ರಿ, ಬಹಳ ಇಂಪಾರ್ಟೆಂಟ್ ಅದಾವ. ಪ್ರಶ್ನೆಗಳನ್ನ ಗಮನದಲ್ಲಿ ಇಟ್ಟರೆ ಮಾತ್ರ ಬರ್ತಾವ. ನೆಕ್ಸ್ಟ್, ಒಂದು ಪೂರ್ಣ ಸಂಖ್ಯೆಯನ್ನು ಅದೇ ಪೂರ್ಣ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧವು 1 ಬರುತ್ತದೆ. ಈಗ ನೋಡ್ರಿ, 4ಕ್ಕೆ 4 ಭಾಗಿಸಿದ್ರ 4 ಒಂದಲೇ 4, ಒಂಬತ್ತು ಒಂದಲೇ 9 ಒಂದಲೇ 4 ಒಂದಲೇ 4, 18 ಒಂದಲೇ 18 ಒಂದಲೇ 18. ನೋಡ್ರಿ, ಯಾವುದೇ ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಭಾಗಿಸಿದ್ರ 1 ಬರ್ತದೆ. ಯಾವುದೇ ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಆದ್ರೆ ಇನ್ನೊಂದು ಗುಣಾಕಾರದ ಹಂಗಿಲ್ಲ. ಯಾವ ಸಂಖ್ಯೆಯಿಂದ ಅದೇ ಸಂಖ್ಯೆಯಿಂದ ಗುಣಾಕಾರದ ವರ್ಗ ಅಂತ ಕರೀತಾರೆ. ಏನ್ ಕರೀತಾರ? ವರ್ಗ ಅಂತ ಕರೀತಾರೆ. ಹೌದಾ? ಇವು ಭಾಗಾಕಾರದ ಕೆಲವು ನಿಯಮಗಳನ್ನ ಇದಾವ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರ ನೀವು ಕೇಳ್ಬೋದು. ಬರ್ಕೊಂಡ್ರಿ, ಇದು ಬರ್ಕೊಂಡ್ರಿ. ಭಾಗಾಕಾರದ ಇನ್ನು ಕೆಲವು ನಿಯಮ ಇಲ್ಲಿ ತನಕ ನಾವು ನೋಡಿದ್ವಿ. ಒಂದು ಪೂರ್ಣ ಸಂಖ್ಯೆಯನ್ನು ಅದೇ ಪೂರ್ಣ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗಲಬ್ಧವು ಎಷ್ಟು ಬರುತ್ತದೆ? 1 ಬರುತ್ತದೆ. ಇನ್ನು ಕೆಲವು ಇಲ್ಲಿ ನಿಯಮಗಳದ. ನಾಗಳು ಹೇಳಿದಲ್ಲ, 0ಯನ್ನು ಯಾವ ಸಂಖ್ಯೆಯಿಂದ ಭಾಗಿಸಿದರೂ ಬರುವ ಭಾಗಲಬ್ಧವು 0 ಆಗಿರುತ್ತದೆ. ಈಗ 0ನ್ನ 4ರಿಂದ ಭಾಗಿಸಕ್ಕ ಬರಲ್ಲ ಅಂತ ಹೇಳಿ ನಾನು ಆಲ್ರೆಡಿ. ಅಥವಾ 0ದಿಂದ ಅದಕ್ಕೆ ಭಾಗಿಸಕ್ ಬರಂಗಿಲ್ಲ, ತಪ್ಪು ಬರ್ತದ. 0 ಬಾಗ್ಲೆ 20 ಬರಂಗಿಲ್ಲ, 0 ಬರ್ತದ. ಇನ್ನ 4ರಿಂದ 0 ಭಾಗಿಸಕ್ ಬರ್ತದೇನೋ? ಬರಂಗಿಲ್ಲ. 20ರಿಂದ 0 ಭಾಗಿಸಕ್ ಬರ್ತದೇನೋ? ಬರಂಗಿಲ್ಲ. ಅಂದ್ರ 0ಯಿಂದ ಭಾಗಿಸಕ್ ಬರಂಗಿಲ್ಲ. ಅಥವಾ ಯಾವ ಸಂಖ್ಯೆಯಿಂದನೂ 0ಕ್ಕೆ ಭಾಗಿಸಕ್ ಬರಂಗಿಲ್ಲ. ಯಾವುದೇ ಸಂಖ್ಯೆಯಿಂದ 0ಕ್ಕೆ ಭಾಗಿಸಿದ್ರೆ 0ನೇ ಇರ್ತದೆ. 0ಯಿಂದ ಅವುಗಳಿಗೆ ಭಾಗಿಸಕ್ಕೆ ಬರಂಗಿಲ್ಲ. ಇನ್ನಾಗಳ ಒಂದ ತಾಳೆ ನೋಡುವುದು. ತಾಳೆ ಹೆಂಗ್ ನೋಡ್ಬೇಕ್ರಿ ಅಂತಂದ್ರೆ ಒಂದು ಭಾಗಾಕಾರ ಮಾಡಿ ನೋಡೋಣ. ಹೆಂಗ್ ಅಂದ್ರೆ ನಾವು ಮಾಡಿದ ಭಾಗಗಳು ಸರಿ ಅದಾವ ಇಲ್ಲಿ ನೋಡಕ ಗುಣಾಕಾರ ಮಾಡಿ ನೋಡುದು ಅಂತ ಕರೀತಾರೆ. ಈಗ ನೋಡ್ರಿ, 1 ತೊಳನ 2 ಎಷ್ಟಲೇ 8, 2 4 4 ಭಾಗಲಬ್ಧ 8 ಇಡ್ಬೇಕು. 8ರದ 8 ಕಳೆದ್ರ ನೋಡ್ರಿ, ಭಾಗಾಕಾರದ ಹಂತಗಳು ಹೆಂಗ ನೋಡ್ರಿ. ಮೊದಲು ಭಾಗಿಸು. ಈ 8ರದಾಗ 2ಗಳು ಎಷ್ಟು ಭಾಗವ? 4 ಭಾಗವ. 8ರದಾಗ 2ಗಳು ಎಷ್ಟು ಭಾಗವ? 4 ಭಾಗವ. ಫಸ್ಟ್ ಭಾಗಿಸು. 2 4 8, 2 4 8. ಆಮೇಲೆ ಏನ್ ಮಾಡದ? ಕಳೆಯೋದು. ಆಮೇಲೆ ಏನ್ ಮಾಡದ? ಕಳೆಯೋದು. ಮೊದಲು 2 4 8 ಇಟ್ರಿ, ಅದು 8ರದಾಗ 8 ಕಳಿಬೇಕು, 0 ಬರುತ್ತ. ಆಮೇಲೆ ಇಳಿಸು. ಆಮೇಲೆ ಇಳಿಸೋದ್ರೆ 4ನ್ನ ಕೆಳಗಿಳಿಸ್ಕೋಬೇಕು. 4ನ್ನ ಕೆಳಗಿಳಿಸ್ಕೋಬೇಕು. 4ನ್ನ ಕೆಳಗಿಳಿಸ್ಕೊಂಡ್ರೆ ಈ 2ರ ಮಧ್ಯೆ 4 ಬರ್ತದೇನು? 2 ಎಷ್ಟಲೇ 4, 2 2ಲೇ 4. 4ರದಾಗ 4 ಮತ್ತೆ ಕಳೆ. ನೋಡ್ರಿ, ಮತ್ತೆ ಭಾಗಿಸು, ಕಳೆ, ಇಳಿಸು, ಭಾಗಿಸು, ಕಳೆ, ಇಳಿಸು. ಏನು? ಇವು 3 ಹಂತಗಳನ್ನ ನಾವು ಮಾಡ್ಕೋತೀವಿ. ಅದಕ್ಕೆ ಬರ್ತದೆ. ಈಗ ಇಳಿಸಿದೀವಿ, ಮತ್ತೆ ಭಾಗಿಸಿದೀವಿ, ಆಮೇಲೆ ಕಳಿಬೇಕು. 4ರದ 4 ಹೋದ್ರ 0. ಇದು ಏನಿದು? ಭಾಜಕ. ಇದು ಯಾವುದು? ಇದು ಭಾಜ್ಯ. ಇದು ಭಾಜಕ. ರೈಟಾ? ಈಗ ನೋಡ್ರಿ, ಈಗ ಭಾಜ್ಯ ಕಂಡು ಹಿಡಿಯೋ ಸೂತ್ರ. ಭಾಜ್ಯ ಏನಿದು? ತಾಳೆ ಹೆಂಗ್ ನೋಡದ್ರಿ ಅಂತ ಕೇಳಿದ್ರಿ. ತಾಳೆ ನೋಡಿ ಹೆಂಗ್ ಮಾಡೋದು? ತಾಳೆ ನೋಡೋದು ಹೆಂಗ ಅಂದ್ರೆ ಭಾಜ್ಯ, ಅದಕ್ಕೆ ಭಾಜ್ಯ ಕಂಡು ಹಿಡಿಯುದು ಅಂತ ಕರೀತಾರೆ. ತಾಳೆ ನೋಡೋದು ಅಂದ್ರ ಭಾಜ್ಯ. ಇದು 84 ಬರ್ತದ ನಿಲ್ಲೋ ನೋಡ್ಬೇಕು. ಹೌದಾ? ಈಗ ಭಾಜ್ಯ ಎಷ್ಟದ? 84 ನಮ್ಗೆ ಗೊತ್ತು. ಹೌದಾ? ಅದನ್ನ ನೋಡೋಣ. 84 ಕರೆಕ್ಟ್ ಆಗಿ ಬರ್ತದಿಲ್ಲ. ಭಾಗಲಬ್ಧ ಎಷ್ಟದ ಇಲ್ಲಿ? 42 ಬ್ರಾಕೆಟ್. ಗುಣಾಕಾರ ಚಿಹ್ನೆ ಅದ. ಭಾಜಕ ಎಷ್ಟದ? ಬ್ರಾಕೆಟ್ ಕ್ಲೋಸ್ ದ ಪ್ಲಸ್. ಶೇಷ ಎಷ್ಟದ? 0. ಈಗ ನೋಡೋಣ, 42ಕ್ಕೆ 2 ಗುಣಾಕಾರ ಮಾಡೋಣ. 42 ಗುಂಡ್ಲೆ 2, 2 2ಲೇ 4, 2 4ಲೇ ಬತ್ತ ಇಲ್ಲ.
84 ಬರ್ತಪ್ಪ. ಈಸ್ಕಲ್ ಟು 84. 0 ಕೂಡಿಸಿದ್ರ ಅಷ್ಟೇ ಆಗುತ್ತೆ. 0 ಕೂಡಿಸಿದ್ರು 84 ಆಗುತ್ತ. ಬರ್ತಾ ಇದಕ್ಕೆ ತಾಳೆ ನೋಡು. ಅಂದ್ರೆ ಭಾಗಲಬ್ಧ ಮತ್ತು ಭಾಜಕ ಗುಣಾಕಾರ ಮಾಡಿ ಶೇಷವನ್ನ ಕೂಡಿಸಿದೆ. ನೋಡ್ರಿ ನಮ್ ರಿಪೀಟ್ ಹೇಳ್ತೀನಿ. ಭಾಗಲಬ್ಧ ಮತ್ತು ಭಾಜಕ, ಭಾಗಲಬ್ಧ ಮತ್ತು ಭಾಜಕ ಇವೆರಡೂ ಗುಣಾಕಾರ ಮಾಡಿ ಈ ಶೇಷವನ್ನ ಕೂಡಿಸಿದ್ರೆ ನಮಗೆ ಏನ್ ಸಿಗ್ತದ? ಭಾಜ್ಯ ಸಿಗ್ತದ. ಅದಕ್ಕೆ ತಾಳೆ ನೋಡು ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರ? ತಾಳೆ ನೋಡು ಅಂತ ಕರೀತಾರೆ. ಅರ್ಥ ಆಯ್ತು ಭಾಗಾಕಾರದೆಲ್ಲ? ಭಾಗಾಕಾರವನ್ನು ಮಾಡಬೇಕಾದ್ರೆ ಇವು ಹಂತಗಳು ಮತ್ತ ತಾಳೆ ನೋಡುವುದು, ಆಮೇಲೆ 0ದಿಂದ ಬರ್ತದ ಇಲ್ಲೋ ನೋಡ್ಬೇಕು, ಆಮೇಲೆ ಅದೇ ಸಂಖ್ಯೆಯಿಂದ ಭಾಗ ಹೊಡೆದ್ರೆ ಎಷ್ಟು ಬರ್ತದ, ಆಮೇಲೆ 1ರಿಂದ ಭಾಗ ಹೊಡೆದ್ರೆ ಎಷ್ಟು ನಡೀತದ, ಇವೆಲ್ಲವನ್ನ ನಾವು ತಿಳ್ಕೊಂಡಿವಿ. ಸೊ ಇನ್ ಮುಂದ ತರಗತಿ ಒಳಗ ಎಲ್ಲಾ ಸಂಕಲನ ಹೆಂಗ್ ಮಾಡ್ಬೇಕು, ಇದ್ರ ಮೇಲೆ ಇವು 4 ಕ್ರಿಯೆಗಳಿಗೆ ಏನ್ ಮಾಡ್ತಾವ? ಪ್ರತಿಯೊಂದು ಹಂತದಲ್ಲಿ ಬರ್ತಾವ. ಭಿನ್ನರಾಶಿ ಒಳಗೆ ಬರ್ತಾವ, ಶೇಕಡಾ ಕ್ರಮದಾಗ ಬರ್ತಾವ, ಹೌದಾ, ಅನುಪಾತದಾಗ ಬರ್ತಾವ. ಇವು ಅಷ್ಟು ಗಣಿತದ ಎಲ್ಲಾ ಒಂದು ಘಟಕಗಳಲ್ಲಿ ಎಲ್ಲಾ ಪಾಠಗಳಲ್ಲಿ ಇದೇ 4 ಕ್ರಿಯೆಗಳು ಬರ್ತಾವ. ಇವು 4 ಪರ್ಫೆಕ್ಟ್ ಆದ್ರಿ. ಜೊತೆಗೆ ನಾ ಹೇಳಿ 30 ಮಗ್ಗಿ ಫಿಕ್ಸ್ ಓದ್ಬೇಕು. 30 ತಕ ಡೈಲಿ 30 ತಕ ಡೈಲಿ ಓದ್ಬೇಕು.